ನಾವೆಲ್ಲರೂ ಒಂದು ಸುಂದರವಾದ ಹಣ್ಣಿನ ತೋಟನ ಕಲ್ಪನೆ ಮಾಡ್ಕೊಳ್ಳೋಣ. ಹ್ಮ್ ಹಣ್ಣಿನ ತೋಟ. ಹೌದು. ಆ ತೋಟದಲ್ಲಿ ತುಂಬಾ ರುಚಿಯಾದ ಹಣ್ಣಿಗಳಿವೆ. ಆಮೇಲೆ ಬೇರೆ ಕಡೆಯಿಂದ ಯಾರೋ ಬಂದು ಆ ಹಣ್ಣುಗಳನ್ನೆಲ್ಲ ಕದ್ದು ಕೊನೆಗೆ ಇಡೀ ತೋಟವೇ ನಮ್ದು ಅಂತ ಹೇಳಿದ್ರೆ ಹೇಗಿರುತ್ತೆ? ಅರೆ, ಇದು ತುಂಬಾ ಅನ್ಯಾಯ ಅಲ್ವಾ? ಹೌದು. ಈ ಆಕ್ರಮಣಕಾರಿ ಪದ್ಧತಿನೇ ಕೊಲೋನಿಯಲಿಸಂ ಅಂತ ಕರೆಯೋದು. ಈ ಕಥೆ ನಮ್ಮ ಭಾರತದ್ದೇ. ನಿಜ. ಯುರೋಪಿಯನ್ನರು ಬರೋದಕ್ಕೂ ಮುಂಚೆ ನಮ್ಮ ದೇಶ ಆ, ಬಡವಾಗಿರ್ಲಿಲ್ಲ. ಆಗ ನಮ್ಮ ದೇಶ ಅತಿ ಹೆಚ್ಚು GDP ಹೊಂದಿತ್ತು. ವಾವ್! ಜಗತ್ತಿನ ಕಾಲು ಭಾಗದಷ್ಟು ಸಂಪತ್ತು ನಮ್ಮಲ್ಲೇ ಇತ್ತು ಗೊತ್ತಾ? ಅಷ್ಟು ಶ್ರೀಮಂತವಾಗಿತ್ತ ನಮ್ ದೇಶ? ಹಾ ಹಾಗಾದ್ರೆ ಈ ಯುರೋಪಿಯನ್ನರು ನಮ್ಮನ್ನ ಉದ್ಧಾರ ಮಾಡೋಕೆ ಅಂದ್ರೆ ಸಿವಿಲೈಸಿಂಗ್ ಮಿಷನ್ಗಾಗಿ ಬಂದ್ರು ಅನ್ನೋ ಕಥೆ ಸುಳ್ಳ? ಖಂಡಿತ ಸುಳ್ಳು. ಅವರ ಅಸಲಿ ಉದ್ದೇಶ ಎಕ್ಸ್ಪ್ಲಾಯ್ಟೇಷನ್ ಆಗಿತ್ತು. ಅಂದ್ರೆ ನಮ್ಮನ್ನ ಶೋಷಣೆ ಮಾಡೋದು. ಹ್ಮ್ ಅವರಿಗೆ ತಮ್ಮ ದೇಶದ ಫ್ಯಾಕ್ಟರಿಗಳಿಗೆ ನ್ಯಾಚುರಲ್ ರಿಸೋರ್ಸಸ್ ಬೇಕಿತ್ತು. ಜೊತೆಗೆ ತಾವು ಮಾಡಿದ ವಸ್ತುಗಳನ್ನು ಮಾರಾಟ ಮಾಡೋಕೆ ದೊಡ್ಡ ಮಾರ್ಕೆಟ್ಸ್ ಬೇಕಿತ್ತು. ಅಂದ್ರೆ ವ್ಯಾಪಾರ ಮಾಡಕ್ಕೆ ಅಲ್ವಾ? ಹೌದು. ಆಮೇಲೆ ತಮ್ಮ ಧರ್ಮ ಹರಡೋಕೆ ಮಿಷನರಿ ಆಕ್ಟಿವಿಟಿ ಮತ್ತೆ ಹೊಸ ಜಾಗಗಳನ್ನು ಹುಡುಕೋಕೆ ಸೈಂಟಿಫಿಕ್ ಇನ್ಕ್ವೈರಿ ಕೂಡ ಅವರ ಉದ್ದೇಶ ಆಗಿತ್ತು. ಓ, ಇದಕ್ಕಾಗಿ ಅವರು ದೊಡ್ಡ ದೊಡ್ಡ ಹಡಗುಗಳಲ್ಲಿ ಸಮುದ್ರ ದಾಟ್ಕೊಂಡ್ ಬಂದ್ರು. ಆ ಸಮುದ್ರ ಮಾರ್ಗದಲ್ಲಿ ಮೊದಲು ಬಂದಿದ್ದು ಯಾರು ಅಂತ ನೋಡಿದ್ಲೆ? ವಾಸ್ಕೋ ಡ ಗಾಮ. ಕರೆಕ್ಟ್. ಆ ಪೋರ್ಚುಗೀಸರು ಸಮುದ್ರದ ಮೇಲೆ ಕಂಟ್ರೋಲ್ ತರೋಕೆ ಕಾರ್ಟಾ ಸಿಸ್ಟಮ್ ಅನ್ನೋ ಒಂದು ಪಾಸ್ ಪದ್ಧತಿ ತಂದ್ರು. ಓ, ಆ ಪಾಸ್ ತಗೊಂಡಿಲ್ಲ ಅಂದ್ರೆ ನಮ್ಮ ಹಡಗುಗಳನ್ನೇ ಮುಳುಗಿಸ್ತಾ ಇದ್ರು ಅಲ್ವಾ? ಹೌದು. ಜೊತೆಗೆ ಗೋವಾದಲ್ಲಿ ಗೋವಾ ಇನ್ಕ್ವಿಸಿಷನ್ ಅನ್ನೋ ಕಠಿಣ ಧಾರ್ಮಿಕ ನಿಯಮಗಳನ್ನ ತಂದು ಜನರಿಗೆ ತುಂಬಾ ಕಷ್ಟ ಕೊಟ್ರು. ಅಯ್ಯೋ ಪಾಪ. ಆಮೇಲೆ ಡಚ್ರು ಕೂಡ ಬಂದ್ರು ತಾನೇ? ಹೌದು. ಆದ್ರೆ ಡಚ್ರು ಬ್ಯಾಟಲ್ ಆಫ್ ಕೊಲಾಚಲ್ ಅನ್ನೋ ಯುದ್ಧದಲ್ಲಿ ನಮ್ಮ ರಾಜರ ಹತ್ರ ಸೋತ್ ಹೋದ್ರು. ಆಮೇಲೆ ಫ್ರೆಂಚರು ಕೂಡ ಕರ್ನಾಟಿಕ್ ವಾರ್ಸ್ನಲ್ಲಿ ಸೋತರು. ಓಹೋ, ಅಂದ್ರೆ ಕೊನೆಗೆ ಎಲ್ಲರಿಗಿಂತ ಬಲಶಾಲಿಯಾಗಿ ಉಳಿದದ್ದು ಬ್ರಿಟಿಷರು ಮಾತ್ರ. ಆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅನ್ನೋದು ಬರೀ ವ್ಯಾಪಾರ ಮಾಡೋಕೆ ಅಂತ ಬಂದು ಇಡೀ ದೇಶದ ಆಡಳಿತಗಾರರಾಗಿದ್ದು ಹೇಗೆ? ಅದೇ ಒಂದು ದೊಡ್ಡ ಮ್ಯಾಜಿಕ್ ತರ. ಅವರು ಯುದ್ಧ ಮಾಡೋದಕ್ಕಿಂತ ಹೆಚ್ಚಾಗಿ ತಮ್ಮ ಬುದ್ಧಿ ಉಪಯೋಗಿಸಿದ್ರು. ಬ್ಯಾಟಲ್ ಆಫ್ ಪ್ಲಾಸಿಯಲ್ಲಿ ರಾಬರ್ಟ್ ಕ್ಲೈವ್ ಮೀರ್ ಜಾಫರ್ ಜೊತೆ ಸೇರ್ಕೊಂಡು ಮೋಸದಿಂದ ಯುದ್ಧ ಗೆದ್ದ. ಹೌದು. ಆಮೇಲೆ ನಮ್ಮದೇ ಜನರನ್ನ ಸಿಪಾಯ್ಸ್ ಆಗಿ ಅಂದ್ರೆ ಸೈನಿಕರಾಗಿ ನೇಮಿಸ್ಕೊಂಡ್ರಲ್ವಾ? ಇದೊಂದು ದೊಡ್ಡ ತಿರುವು. ಖಂಡಿತ. ಬ್ರಿಟಿಷರು ದೇಶನ ವಶಪಡಿಸಿಕೊಳ್ಳಕ್ಕೆ ಮುಖ್ಯವಾಗಿ 3 ತಂತ್ರಗಳನ್ನ ಬಳಸಿದ್ರು. ಮೊದಲನೇದು ರಾಜರ ನಡುವೆ ಜಗಳ ತಂದಿಡೋದು. ಇದನ್ನ ಡಿವೈಡ್ ಅಂಡ್ ರೂಲ್ ಅಂತಾರೆ. ಓ, ಅಂದ್ರೆ ಇಬ್ರು ಸ್ನೇಹಿತರ ಮಧ್ಯ ಜಗಳ ಹಚ್ಚಿ ತಾವು ಮಜಾ ನೋಡುತ್ತಾ? ಹೌದು, ಸರಿಯಾಗಿ ಹೇಳಿದ್ರಿ. ಇನ್ನು ಎರಡನೇ ತಂತ್ರ ಸಬ್ಸಿಡಿಯರಿ ಅಲಯನ್ಸ್. ಅಂದ್ರೆ ಏನು? ಅಂದ್ರೆ ನಮ್ಮ ರಾಜರೇ ಬ್ರಿಟಿಷ್ ಸೈನ್ಯಕ್ಕೆ ಹಣ ಕೊಡಬೇಕು. ಜೊತೆಗೆ ತಮ್ಮ ಆಸ್ಥಾನದಲ್ಲಿ ಒಬ್ಬ ಬ್ರಿಟಿಷ್ ರೆಸಿಡೆಂಟ್ ಅನ್ನ ಕಾವಲಿಗೆ ಇಟ್ಕೋಬೇಕು. ಅರೆ, ನಮ್ಮ ರಕ್ಷಣೆಗೆ ನಾವೇ ಅವರಿಗೆ ಹಣ ಕೊಡಬೇಕಾ? ಇದೆಂಥ ವಿಚಿತ್ರ. ಅದೇ ಅವರ ಬುದ್ಧಿವಂತಿಕೆ. ಇನ್ನು ಮೂರನೇದು ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್. ಅಂದ್ರೆ ಪ್ರಿನ್ಸ್ಲಿ ಸ್ಟೇಟ್ಸ್ಗಳಲ್ಲಿ ಸ್ವಂತ ಗಂಡು ಮಕ್ಕಳಿಲ್ಲದ ರಾಜರ ರಾಜ್ಯಗಳನ್ನ ಬ್ರಿಟಿಷರೇ ಕಿತ್ಕೊಳ್ಳೋದು. ವಾವ್, ಎಷ್ಟು ಕೆಟ್ಟ ತಂತ್ರ ಅಲ್ವಾ? ಒಂದು ಸಣ್ಣ ನಿಯಮದಿಂದ ಇಡೀ ರಾಜ್ಯಗಳನ್ನೇ ನುಂಗಿ ಹಾಕಿದ್ರು. ಸಾರಾಂಶ ನೋಡೋದಾದ್ರೆ ನಮ್ಮ ದೇಶದ ಅಪಾರ ಸಂಪನ್ಮೂಲಗಳನ್ನ ಅಂದ್ರೆ ಆ ಹಣ್ಣಿನ ತೋಟನ ವ್ಯಾಪಾರಿಗಳಾಗಿ ಬಂದು ಮೆಲ್ಲಗೆ ತಮ್ಮದಾಗಿಸ್ಕೊಂಡ್ರು. ಹೌದು. ಆ ಬ್ರಿಟಿಷರು ತಮ್ಮ ಚಾಣಾಕ್ಷ ತಂತ್ರಗಳಿಂದ ನಮ್ಮ ಇಡೀ ದೇಶದ ಸರ್ಕಾರವಾಡಿ ಬದಲಾದ್ರು. ನಿಜ. ಇದೆಲ್ಲ ನೋಡಿದ್ರೆ ಕೊನೆಗೊಂದು ಯೋಚನೆ ಬರುತ್ತೆ. ಅಂದಿನ ಕಾಲದ ರಾಜರಿಗೆ ಬ್ರಿಟಿಷರ ಈ ಡಿವೈಡ್ ಅಂಡ್ ರೂಲ್ ತಂತ್ರದ ಬಗ್ಗೆ ಮೊದಲೇ ಗೊತ್ತಿದ್ದಿದ್ರೆ ಏನಾಗ್ತಿತ್ತು? ಹೌದು, ಇದೊಂದು ಕುತೂಹಲಕಾರಿಯಾದ ಪ್ರಶ್ನೆ. ಎಲ್ಲರೂ ತಮ್ಮ ಜಗಳ ಬಿಟ್ಟು ಒಟ್ಟಾಗಿ ಕೆಲಸ ಮಾಡಿದಿದ್ರೆ ಆ ಪರಕೀಯರಿಂದ ನಮ್ಮ ಸುಂದರವಾದ ಹಣ್ಣಿನ ಉದ್ಯಾನವನನ ಎಷ್ಟು ಚೆನ್ನಾಗಿ ಕಾಪಾಡ್ಕೊಳ್ಬೋದಾಗಿತ್ತು ಅಲ್ವಾ? ಇದರ ಬಗ್ಗೆ ನಾವೆಲ್ಲರೂ ಯೋಚನೆ ಮಾಡ್ಬೇಕು.